ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ರಾಮಾಚಾರಿ ಹಾಗೂ ಯಜಮಾನ ಮಿಲನ ಧಾರಾವಾಹಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಜಾನ್ಸಿ ಡಿಸೈಡ್ ಮಾಡಿರ್ತಾರೆ, ದಯವಿಟ್ಟು ಮಾತಾಡಬೇಡಿ ಅಣ್ಣ ರಾಘು ವಿಷಯ ಮಾತಾಡ್ತಿದ್ರೆ ಇನ್ನೂ ಮನಸ್ಸು ಕೆಡುತ್ತೆ. ಯಾಕೆ ಹೀಗೆ ಮಾತಾಡ್ತೀಯಾ? ಅವ್ನು ನಿಮಗೆ ತಾಳಿ ಕಟ್ಟಿರೋ ಗಂಡ ತಂಗಿ, ಹೀಗೆಲ್ಲ ಮಾತಾಡಬಾರ್ದು. ಇಲ್ಲ ಅಣ್ಣ, ಅವನಿಗೆ ಅಷ್ಟೊಂದು ಮನಸ್ಸಲ್ಲಿ ಪ್ರೀತಿ ಇದ್ದಿದ್ರೆ ನಮ್ಮ ತಾತನಿಗೆ ಅಷ್ಟು ಅವಮಾನ ಮಾಡ್ತಿರ್ಬೇಕಾರೆ ಅವನು ಮಾತಾಡ್ಬೋದಿತ್ತು. ಆದರೆ ಸುಮ್ಮನೆ ನಿಂತಿದ್ದ. ನಾನು ಇದು ಯಾವತ್ತೂ ಅವನನ್ನು ಕ್ಷಮಿಸಲ್ಲ ಅಣ್ಣ. ಈ ಥರ ಮಾತಾಡಬೇಡ ತಂಗಿ. ನಿನ್ನ ಗಂಡ ಈಗಲೂ ಕೂಡ ನಿನ್ನ ಮನಸ್ಸಲ್ಲಿ ಇದ್ದಾನೆ ಅನ್ನೋದು ನಿನ್ನ ಮಾತಲ್ಲೇ ಅರ್ಥ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಮನಸ್ಸಲ್ಲೇ ಇರ್ಬೋದು, ಆದರೆ ಏನು ಮಾಡೋಕ್ಕಾಗುತ್ತೆ ಚಾರು, ಅವರು ಅಂಥ ಪರಿಸ್ಥಿತಿಯಲ್ಲಿ ನನ್ನ ತಂದಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಸಕ್ಸೇನಾ ವಿವೇಕ್ಗೆ ಬಾಯಿಗೆ ಬಂದಿರ್ತಾರೆ. ನಿನ್ಗೇನಕ್ಕೂ ಪ್ರಯೋಜನ ಇಲ್ಲ, ಯಾವುದಕ್ಕೂ ಕೂಡ ಯೂಸ್ ಇಲ್ಲ, ನಾಲಾಯಕ್ ನೀನು, ನಿನ್ನ ಪಡೆ ನೀನು ಸುಮ್ಮನೆ ಇರೋದನ್ನ ಕಲ್ತ್ಕೋ, ಈ ವಿಷಯದಲ್ಲೆಲ್ಲ ನೀನು ಅಡ್ಡ ಬರಬೇಡ, ನೀನು ಯಾವುದಕ್ಕೂ ಯೂಸ್ ಆಗೋನಲ್ಲ ಅಂತ ಹೇಳಿ ಬೈತಿರ್ತಾರೆ. ಹಾಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಆಗ ಅವರು ನವದೀಪನ ಪಿ ಎ ಬರ್ತಾರೆ. ಗುಡ್ ಮಾರ್ನಿಂಗ್ ಚೋಟ ಸಾಬ್ ಅಂತ. ಗುಡ್ ಮಾರ್ನಿಂಗ್, ಮಲಗಿದ್ರೆ ತಾನೆ, ಎದ್ದಿದ್ರೆ ತಾನೆ ಗುಡ್ ಮಾರ್ನಿಂಗ್ ಹೇಳೋಕ್ಕೆ. ಏನು ಹೇಳ್ತಿದ್ರಾ? ಎಣ್ಣೆ ಕಮ್ಮಿ ಆಯಿತಾ? ಇಲ್ಲ ರಾತ್ರಿ ಪೂರ್ತಿ ಎಣ್ಣೆ ಕಟ್ತಾರೆ, ನನಗೆ ಎಣ್ಣೆನೇ ಕೊಡ್ತಿಲ್ಲ. ನನಗೆ ಈ ಚಾರು ಮತ್ತು ಕಿಟ್ಟಿ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ ಮಸ್ಲತ್ತು ಅನ್ನೋದೇ ಅವ್ರು ಕೊಟ್ಟು ಶಾಕಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ನಾನು ಅವತ್ತಿಂದ ಅದನ್ನೇ ಹೇಳ್ತಿರೋದು ಸಾಬ್, ನೀವು ಅದನ್ನು ಅರ್ಥ ಮಾಡ್ಕೋತಾನೆ ಇಲ್ಲ ಅಂತ ಹೇಳ್ತಾರೆ. ಹೌದು, ನಾನು ಇದನ್ನು ಕಂಡುಹಿಡಿಲೇಬೇಕು, ಏನು ಮಾಡ್ತಿದ್ದಾರೆ ಅಂತ ಅವರಿಬ್ಬರು ಅಂತ ಹೇಳ್ತಾರೆ. ಅಯ್ಯೋ ಒಳ್ಳೆ ತಲೆಕೆಟ್ಟವನಂಗೆ ಮಾತಾಡ್ತಿದ್ಯಲ್ಲ ಹಂಗಂತ ಹೇಳ್ಬಿಟ್ಟು ಇನ್ಯಾರಿಗೋ ಕಾಲ್ ಮಾಡ್ತಾನೆ ಇವನು. ಅಪ್ಪ ಮಗ ಇಬ್ಬರು ಸರಿಯಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ವಿವೇಕು ಸ್ನೇಹ ಲತಾ ನನಗೆ ಕಾಲ್ ಮಾಡ್ತಾಳೆ. ಅದು ಅವಳ ಫ್ರೆಂಡು, ಅವಳು ಮಿಮಿಕ್ರಿ ಮಾಡ್ತಿರ್ತಾರೆ. ಮಿಮಿಕ್ರಿ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ಹಾಯ್ ವಿವೇಕ್, ಏನು ಕಾಲ್ ಮಾಡಿಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಹಾಂ ಹೌದು, ಒಂದು ಅರ್ಜೆಂಟ್ ಇತ್ತು. ನೀನು ಇವಾಗ ಮಿಮಿಕ್ರಿ ಮಾಡ್ತಿದ್ದಲ್ಲ ಅದನ್ನು ಬಿಟ್ಬಿಟ್ಟು, ಅಯ್ಯೋ ಅದೇ ಈಗ ಪ್ರೊಫೆಷನ್, ಅದೇ ಮಾಡ್ತಿರೋದು. ಹಾಗಾದರೆ ನಾನು ಒಂದು ವಾಯ್ಸ್ ಕಳಿಸ್ತೀನಿ, ಆ ಥರ ನನಗೆ ಮಾತಾಡಬೇಕು ಅಂತ ಕೇಳ್ತಾರೆ. ನಾನು ಕಳಿಸಿದ ಜಾಗಕ್ಕೆ ನೀನು ಬಾ ಅಂತ ಹೇಳ್ತಾರೆ. ಡ್ಯಾಡ್ ಸರಿ ಆಯಿತು ಬರ್ತೀನಿ ಹೇಳ್ತಾರೆ. ಡ್ಯಾಡ್ ನೀನು ಯಾವಾಗಲೂ ನನ್ನ ಅವಿವೇಕಿ ಅಂತ ಕರಿತೀಯಲ್ಲ, ನಾಲಾಯಕು ಅಂತ, ನೋಡು ತೋರಿಸ್ತೀನಿ ಇವಾಗ ನನಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನು ನಿಂಗೆ ತಿಳಿಸ್ತೀನಿ ನೋಡು ಡ್ಯಾಡ್ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಇಷ್ಟೊಂದು ಕಳ್ಕೊಬೇಡ ತಂಗಿ ಅಂತ ಹೇಳಿಬಿಟ್ಟು ರಾಮಾಚಾರಿ ಹೇಳ್ತಿರ್ತಾರೆ. ಅಲ್ಲ ಅವನು ಮನೆಗೆ ಡಿವೋರ್ಸ್ ನೋಟಿಸ್ ಕಳಿಸ್ದ, ಪರವಾಗಿಲ್ಲ, ಅವ್ರ ಮನೆ ಫೋರ್ಸ್ಗೋಸ್ಕರ ಕಳಿಸಿದ್ದಾರೆ ಅಂತ ಅನ್ಕೋಬೋದು. ದೇವಸ್ಥಾನಕ್ಕೆ ಬಂದು ಸಹಿ ಕೂಡ ಹಾಕು ಅಂತ ಅಂದ, ಅದು ಕೂಡ ನಾನು ಏನೋ ಅನಿವಾರ್ಯತೆ ಅಂತ ಅಂದ್ಕೊಂಡೆ. ಆದರೆ ನಮ್ಮ ತಾತಂಗೆ ಅಷ್ಟೆಲ್ಲ ಅವಮಾನ ಮಾಡ್ತಿದ್ರು, ನನಗೆ ಎಷ್ಟು ಬೇಜಾರಾಯಿತು. ಒಂದು ಮಾತು ಮಾತಾಡಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಬೇಡ, ನಾನು ನಾಳೆ ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ಅವ್ನಿಗೆ ಬೇಕಾಗಿರೋದನ್ನು ಹೋಗಿ ಕೊಟ್ಬರ್ತೀನಿ, ಹೀಗೆಲ್ಲ ಮಾತಾಡಬೇಡ. ಆ ಥರದಲ್ಲಿ ಯಾರಿಗೂ ಕೂಡ ತ್ಯಾಗ ಮಾಡೋಕ್ಕೆ ಹೋಗಬೇಡ ಜಾನ್ಸಿ. ತ್ಯಾಗ ಮಾಡಿದರೆ ಅದು ನಮಗೇನೆ ಲಾಸು. ಇದು ಒಂದು ಸಲ ತ್ಯಾಗ ಮಾಡೋಕ್ಕೆ ಇಟ್ಕೊಂಡ್ರೆ ನಾವು ಜೀವನ ಪರ್ಯಂತ ಎಲ್ಲನೂ ತ್ಯಾಗ ಮಾಡಬೇಕಾಗುತ್ತೆ. ಅಯ್ಯೋ ಇಲ್ಲ ಅಣ್ಣ, ನನಗೆ ಇದರಲ್ಲಿ ನಂಬಿಕೆನೇ ಹೊರ್ಟೋಗಿದೆ, ಅವ್ನ ಮೇಲೆ ಇದ್ದಿದ್ದ ಪ್ರೀತಿನೇ ನನಗೆ ಸತ್ತೋಗಿದೆ ಅಣ್ಣ. ಯಾಕೆ ಈಗ ಅನ್ಕೋತೀಯ? ಅವ್ರ ಮನಸ್ಸಲ್ಲಿ ಇನ್ನೂ ಪ್ರೀತಿ ಇರ್ಬೋದಲ್ಲ, ಪ್ರೀತಿ ಎಲ್ಲಿದೆ ಚಾರು, ಅದೆಲ್ಲ ಸುಮ್ಮನೆ ನಾಟಕ ಅಷ್ಟೇ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿವೇಕ್ ಚಾರುಲತಾಗೋಸ್ಕರ ಕಾಯ್ತಾ ಇರ್ತಾರೆ. ಚಾರುಲತಾ ಕರೆಕ್ಟಾಗಿ ಅದೇ ಟೈಮ್ಗೆ ಬರುತ್ತೆ. ಹಾಯ್ ವಿವೇಕ್ ಅಂತ ಹೇಳ್ತಾರೆ. ಸರ್ಪ್ರೈಸ್, ಏನು ಇವಾಗ ಬಂದ ಅಂತ ಕೇಳ್ತಾರೆ. ಹೌದು, ನಾನು ಕಳಿಸಿದ ವಾಯ್ಸ್ ನೋಟ ಕೇಳಿಸ್ಕೊಂಡ ಅಂತ ಹೇಳ್ತಾರೆ. ಆಗ ಸ್ನೇಹಲತಾ ಚಾರು ಥರನೇ, ಏನು ವಿವೇಕ್ ನೀನು ಹೀಗೆ ಮಾತಾಡ್ತಿದ್ಯಾ, ನೀನು ಈ ಥರ ನನ್ನ ಮೇಲೆ ಡೌಟ್ ಪಟ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಓ ಮೈ ಗಾಡ್, ಸೂಪರಾಗಿ ಮಾತಾಡಿದೆ, ನನಗಂತೂ ಅಮೇಝಿಂಗ್, ನನಗಂತೂ ಬಹುತ್ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡು, ಅವನ ಹೆಸರು ರಾಯ್ ಅಂತ, ಅವನು ಆ ಥರ ಮಾತಾಡಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ರಾಯ್ ಅಂತ ಹೇಳಿದಾಗ ನಾನು ಚಾರು ಮಾತಾಡ್ತಾರೆ. ಮ್ಯಾಮ್ ಹೇಳಿ, ಚೆನ್ನಾಗಿದ್ದೀರಾ? ಏನು ನಿಮ್ಮ ನಂಬರ್ ಇರಲಿಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ. ತುಂಬ ಥ್ಯಾಂಕ್ ಯು ಮೇಡಮ್. ಯಾಕೆ ಹೇಳ್ತೀವಿ, ಏನು ಯಾಕೆ ಚಾರು ಅಂತ ಕೇಳಿದಾಗ, ಜಾನ್ಸಿ ಮತ್ತು ರಾಘು ಒಂದು ಮಾಡೋದ್ರಲ್ಲಿ ನೀವು ತುಂಬ ಸಹಾಯ ಮಾಡಿದ್ದೀರ, ಅದೆಲ್ಲ ಇರಲಿ ಬಿಡು ರಾಯ್, ನೀನು ಮಾಡಿದಂತಹ ಹೆಲ್ಪಲ್ಲಿ ತುಂಬಾ ನನಗೆ ಸಕ್ಸಸ್ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಟ್ಯಾಂಕ್ಸ್ ಹೇಳೋಕ್ಕೆ ಅಂತ ಮಾಡಿದೆ. ಅಯ್ಯೋ ಟ್ಯಾಂಕ್ಸ್ ಎಲ್ಲ ಯಾಕೂ ಬಿಡಿ ಮೇಡಮ್, ಆ ಸಕ್ಸೆನಾಗೆ ಚೆನ್ನಾಗೆ ಮಣ್ಣು ಮುಗಿಸ್ತಾ ಇದ್ದೀರಲ್ಲ, ಅದು ತುಂಬಾ ಒಳ್ಳೆ ಕೆಲಸ. ಅವನಿಗೆ ಟಕ್ಕರ್ ಮೇಲೆ ಟಕ್ಕರ್ ಕೊಟ್ರಂತೆ, ಸೂಪರ್ ಮೇಡಮ್. ಹಾಂ ಹೌದು, ಅವನಿಗೆ ಹಾಗೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅವನು ಲ್ಯಾಪ್ಟಾಪಲ್ಲಿ ಅವ್ನ ವೀಡಿಯೋಸ್ನೇ ಕದ್ದು ಅವನಿಗೆ ಟಕ್ಕರ್ ಕೊಡ್ತಿದ್ದಾರಲ್ಲ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆಗ ಸ್ನೇಹಲತೆಗೆ ಸ್ವಲ್ಪ ಅರ್ಥ ಆಗ್ತಿರಲ್ಲ, ಬಟ್ ವಿವೇಕ್ಗೆ ಎಲ್ಲ ಅರ್ಥ ಆಗ್ತಿರೋದೆ. ಅದನ್ನು ಪೂರ್ಣವಾಗಿ ವಿವೇಕು ಕೇಳಿಸ್ಕೊತಾ ಇರ್ತೇನೆ. ಹೌದು ಮ್ಯಾಮ್, ಈಗ ಒಂದೇ ₹1 ಟೆಂಡರಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಂಗೆ ಮಾಡಿದ್ರಂತೆ, ತುಂಬ ಒಳ್ಳೆ ಕೆಲಸ ಮಾಡಿದರೆ ಮೇಡಮ್, ಅವನಿಗೆ ಹಾಗೆ ಆಗಬೇಕು ಅಂತ ಹೇಳ್ತಾರೆ. ಮೇಡಮ್ ಇನ್ನೊಂದು ಮಾತು ಮ್ಯಾಮ್, ದಯವಿಟ್ಟು ನಮ್ಮ ಜಾನ್ಸಿ ಮತ್ತು ರಾಘುನ ಒಂದು ಮಾಡಿ ಮೇಡಮ್, ನೀವು ಕೈ ಹಾಕಿದರೆ ಎಲ್ಲದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ ರಾಯ್, ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ಮಾತಾಡ್ಬಿಟ್ಟು ಫೋನ್ನ ಕಟ್ ಮಾಡಿಸ್ತಾನೆ ವಿವೇಕು. ಇನ್ನೊಂದು ಕಡೆ ತಕ್ಷಣವೇ ರಾಯ್ ಏನು ಮಾಡ್ತಾನೆ,
ಚಾನ್ಸಿಗೆ ಕಾಲ್ ಮಾಡ್ತಾನೆ. ಏನು ರಾಯ್ ಅಂತ ಕೇಳಿದಾಗ, ಅಯ್ಯೋ ಚಾರು ಮೇಡಮ್ ಕಾಲ್ ಮಾಡಿದ್ರು. ಚಾರು ಮೇಡಮ್ಮ ಏನು ಯಾವಾಗ ಮಾಡಿದ್ರು? ಈಗಷ್ಟೇ ಫೋನ್ ಮಾಡಿದ್ರು. ಅವ್ರು ಕಟ್ ಮಾಡಿದ್ರು, ಅದಕ್ಕೆ ನಾನು ಮಾಡಿದೆ. ಅಯ್ಯೋ ಚಾರು ಇಲ್ಲೇ ಇದ್ದಾಳೆ, ನಿನಗೆ ಹೇಗೆ ಕಾಲ್ ಬಂತು? ಹೌದಾ ಚಾರು ಮೇಡಮ್ ಕಾಲ್ ಮಾಡಿದ್ದು ಯಾರು? ಅವ್ರ ಹೆಸರು ಹೇಳ್ಕೊಂಡು ಏನೋ ಕಾಲ್ ಮಾಡಿದ್ದಾರೆ ಮೇಡಮ್, ಇಲ್ಲಿ ಏನೋ ಆಗಿದೆ. ಹೌದಾ ಹಾಗಾದ್ರೆ ನನ್ನ ಫೋನಲ್ಲಿ ವಾಯ್ಸ್ ನೋಟ್ ಇದೆ ಮೇಡಮ್, ವಾಯ್ಸ್ ರೆಕಾರ್ಡಿಂಗ್, ಅದನ್ನು ಕಳಿಸ್ತೀನಿ, ನೀವು ಕೇಳಿಸ್ಕೊಳ್ಳಿ ಪೂರ್ತಿ ಏನೇನು ಹೇಳಿದೆ ಅಂತ, ನನಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಾರೆ. ಅಯ್ಯೋ ನಿನ್ನ ಹೆಸರು ಹೇಳ್ಕೊಂಡು ಯಾರೋ ಕಾಲ್ ಮಾಡಿದ್ರಂತೆ ರಾಯ್ಗೆ. ಹಾಂ ಏನು ಹೇಳ್ತಿದ್ದೀರಾ? ಹೌದು ನಿಮ್ಮ ಹೆಸರು ಹೇಳ್ಕೊಂಡು ಯಾರೋ ಕಾಲ್ ಮಾಡಿದ್ರಂತೆ ರಾಯ್ಗೆ ಅಂತ ಹೇಳ್ಬಿಟ್ಟು ವಾಯ್ಸ್ ನೋಟ ಕಳಿಸ್ತಾನೆ. ಆಗ ವಾಯ್ಸ್ ನೋಟಲ್ಲಿ ಎಲ್ಲ ಮಾತಾಡೋದು ಗೊತ್ತಾಗುತ್ತೆ. ಆಗ ಹಾಂ ಅವಳು ಏನೇನು ಮಾತಾಡ್ತಾರೋ ಅದೆಲ್ಲ ಕೂಡ ಸಂಪೂರ್ಣವಾಗಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ಕೇಳಿಸ್ಕೊತಿರ್ತಾಳೆ ಚಾರು. ಆಗ ಚಾರುಗೆ ಒಂದು ಕ್ಷಣ ಗಾಬರಿ ಆಗೋಗುತ್ತೆ. ಏನಿದು ನನ್ನ ಥರನೇ ಮಾಡಿದಾರಲ್ಲ, ಮುಳುಗೋಯ್ತು ನನ್ನ ಇದೆಲ್ಲ ಜೀವನವೆಲ್ಲ ಮುಳುಗೋಯ್ತು ರಾಮಾಚಾರಿ, ಇವಾಗ ಏನು ಮಾಡೋದು ಏನು ಅಂತ ಹೇಳಿ ತುಂಬ ಗಾಬರಿ ಆಗಿರ್ತಾಳೆ. ಇನ್ನೊಂದು ಕಡೆ ವಿವೇಕು, ಹಬ್ಬ ನೀನು ಮಾಡಿದ ಕೆಲಸದಿಂದ ತುಂಬ ಯೂಸ್ ಆಯಿತು ಬೇಬಿ, ನನಗೆ ಎಷ್ಟು ಪೇಮೆಂಟ್ ಕೊಟ್ಟರು ಸಾಕಾಗಲ್ಲ ಅಂತ ಹೇಳ್ತಾರೆ. ಬಟ್ ವಿವೇಕ್ ನಾನು ಪೇಮೆಂಟು ಅಂತ ಹೇಳಿದಾಗ, ಪೇಮೆಂಟ್ ಅಂತೂ ಮಿಸ್ ಮಾಡಲ್ಲ, ಅದಕ್ಕೆ ಒಂದಕ್ಕೂ ಡಬಲ್ ಕೊಡ್ತೀನಿ ಅಂತ ಹೇಳ್ತೇನೆ. ಚಾರು ನಿನ್ನ ಬಂಡವಾಳ ಎಲ್ಲನೂ ಬಾಯ್ ಮಾಡ್ತೀನಿ ಡ್ಯಾಡಿ, ನಾನು ಎಂಥ ಹುಡುಗ ಅನ್ನೋದು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಚಾರು ಹಾಗೆ ಕುಸ್ತು ಬಿದ್ದಿರ್ತಾಳೆ. ಮೇಡಮ್ ಸಮಾಧಾನವಾಗಿರಿ, ಸ್ವಲ್ಪ ನೀವು ಗಾಬರಿ ಆಗಬೇಡಿ, ಈ ಟೈಮಲ್ಲಿ ನೀವು ಗಾಬರಿ ಆದರೆ ಒಳ್ಳೆಯದಲ್ಲ, ಸ್ವಲ್ಪ ಏನಾಗಲ್ಲ, ನಾನು ಇದ್ದೀನಿ, ಮ್ಯಾನೇಜ್ ಮಾಡ್ತೀನಿ. ಅಲ್ಲ ರಾಮಾಚಾರಿ, ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಮುಳುಗೋಯ್ತಲ್ಲ ರಾಮಾಚಾರಿ, ಇವಾಗ ಏನು ಮಾಡೋದು? ಬೇಕು ಅಂತಲೇ ಇದನ್ನೆಲ್ಲ ಯಾರೋ ಮಾಡ್ತಿದ್ದಾರೆ, ಯಾರೋ ನಮ್ಮನ್ನ ಕಂಡುಹಿಡಬೇಕು ಅಂತ ಹೀಗೆಲ್ಲ ಟ್ಯಾಪ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಝಾನ್ಸಿ, ಹೌದು ನಿಮ್ಮ ವಿಚಾರನ ಕಂಡುಹಿಡಬೇಕು ಅಂತ ಯಾರೋ ಟ್ಯಾಪ್ ಮಾಡ್ತಿದ್ದಾರೆ, ಈ ವಿಷಯ ಯಾರು ಮಾಡಿರ್ಬೋದು? ಅದು ನನ್ನ ವಿಚಾರದಲ್ಲಿ ನನ್ನ ವಾಯ್ಸಲ್ಲಿ ಮಾತಾಡಿದ್ದಾರಲ್ಲ, ಇದರಲ್ಲಿ ಏನೋ ಇದೆ, ಮಸ್ಲತ್ತು ಏನೋ ನಡೀತಿದೆ, ಇದಂತೂ ಗೊತ್ತಾದರೆ ನಾನಂತೂ ಮುಳುಗೋಗ್ಬಿಡ್ತೀನಿ ಅಂತ ಅನ್ಕೋತಾರೆ. ಅದೇ ಟೈಮ್ಗೆ ಅವ್ರ ಮಾಮ್ ಕೂಡ ಕಾಲ್ ಮಾಡ್ತಾರೆ. ಹಾಂ ಹೇಳು ಮಾಮ್, ಕಾಲ್ ಮಾಡಿದ್ರೆ, ಹಾಂ ಇಲ್ಲೇ ಹೊರಗಡೆ ಇದೆ ಮಾಮ್. ಹೌದಾ ಯಾರ ಜೊತೆ ಬಂದಿದೆಯಾ ಬೇಬಿ ಅಂತ ಹೇಳಿದಾಗ, ನಾನು ಬಾಡಿ ಗಾರ್ಡ್ ಜೊತೆ ಕಿಟ್ಟಿ ಜೊತೆ ಬಂದಿದ್ದೀನಿ, ನಾನು ದೇವಸ್ಥಾನದಲ್ಲಿ. ಹೋ ಹೌದಾ, ವಿವೇಕ್ ಕಾಲ್ ಮಾಡಿದ್ದ ಮನೆಗೆ ಬನ್ನಿ ಅರ್ಜೆಂಟು ಅಂತ. ಹೌದಾ ಯಾಕಂತೆ ಮಾಮ್ ಅಂತ ಕೇಳ್ತಾರೆ. ಏನೋ ಗೊತ್ತಿಲ್ಲ ಬೇಬಿ, ನಿನ್ನ ಬಗ್ಗೆ ಏನೋ ಮಾತಾಡಬೇಕು, ಚಾರು ಬಗ್ಗೆ, ಮನೆಗೆ ಬನ್ನಿ ಅಂತ ಹೇಳ್ದ, ಅದಕ್ಕೆ ನಾನು ನಿಂಗೆ ಏನೋ ಇರ್ಬೋದೇನೋ, ಮೋಸ್ಟ್ಲಿ ನನಗೆ ಕಾಲ್ ಮಾಡಿರಬೇಕು ಅಂತ ಹೇಳಿದೆ. ಹೌದಾ ಸರಿ ಮಾಮ್ ಆಯಿತು, ನೀನು ದೇವಸ್ಥಾನ ಮುಗಿಸ್ಕೊಂಡು ಬಾ ಬೇಬಿ, ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಝಾನ್ಸಿ, ಹೌದು ಇಲ್ಲಿ ಏನೋ ಕಿತಾಪತಿ ನಡೆದಿದೆ ಪಿತೂರಿ, ನಾವು ಸಿಕ್ಕಾಕೊಂಡಿದ್ದೀವಿ ಅಂತ ಅನಿಸ್ತಿದೆ. ಸಿಕ್ಕಾಕೊಂಡಿದ್ದೀವಲ್ಲ ಮ್ಯಾಮ್, ಸಿಕ್ಕಾಕೊಂಡಿದ್ದೀವಿ ಆಲ್ರೆಡಿ, ಯಾರಿಗೋ ಡೌಟ್ ಬಂದು ನಮ್ಮ ಮೇಲೆ ಈ ಥರ ಮಾಡ್ತಿದ್ದಾರೆ ಅಂತ ರಾಮಾಚಾರಿ ಹೇಳ್ತಾರೆ. ಇನ್ನೊಂದು ಕಡೆ ರಾಘು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಸಲಾಕೆ ಇಟ್ಟು ಹಾಗೆ ಕಾಸ್ತಾ ಇರ್ತಾನೆ. ನೋಡು ರಾಘು ಇಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡಪ್ಪ ಬರ್ತಿರ್ತಾರೆ. ಏನು ಮಾಡ್ತಿದ್ದಾನೆ ರಾಘು ಇಲ್ಲಿ ಅಂತ ನೋಡೋಕ್ಕೆ ಅಂತ ಬರ್ತಾರೆ. ನೋಡಿದರೆ ರಾಘು ಆ ಸಲಾಕೆನ ತೊಗೊಂಡು ಕಾಯಿಸ್ಬಿಟ್ಟು ಅವ್ನ ಕೈ ಮೇಲೆ ಬರೀ ಹೇಳ್ಕೊತಾ ಇರ್ತಾನೆ. ಹಾಗೂ ರಾಘು ಏನು ಮಾಡ್ತಿದ್ಯಾ ನೀನು, ಯಾಕೆ ಮಾಡ್ಕೊತಿದ್ಯಾ? ಇನ್ನೇನು ಮಾಡಲಿ ದೊಡ್ಡಪ್ಪ, ನನ್ನ ಮನಸ್ಸು ಪೂರ್ತಿ ನಾನು ಹೆಂಡ್ತಿನೇ ತುಂಬಿಕೊಂಡು, ನನ್ನ ಕನಸು ಉಸಿರಲ್ಲೇ ಕೂಡ ನಾನು ಹೆಂಡ್ತಿನ ತುಂಬಿಕೊಂಡು ಹೇಗಿರಲಿ, ನಾನು ಅವಳನ್ನ ಮನೆಯಿಂದ ಆಚೆ ತಗ್ಬಿಟ್ನಲ್ಲ ದೊಡ್ಡಪ್ಪ, ನಾನು ಹೇಗೆ ಬದುಕಿರಲಿ ದೊಡ್ಡಪ್ಪ, ಏನೂ ಮಾತಾಡ್ದಲೇ ಇರೋಂಥ ಸ್ಥಿತಿಲಿದ್ದು ಏನೂ ಮಾತಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಅನಿವಾರ್ಯತೆ ಕಣಪ್ಪ, ಅನಿವಾರ್ಯತೆ ಅಲ್ಲ ದೊಡ್ಡಪ್ಪ, ಇದೆಲ್ಲ ನಾನು ತಂದ್ಕೊಂಡಿದ್ದು, ನಾನು ಮಾಡ್ಕೊಂಡಿದ್ದು. ಒಬ್ಬ ಗಂಡನಾಗಿ ಒಬ್ಬ ಹೆಂಡ್ತಿನ ಉಳಿಸ್ಕೊಳಕ್ಕಾಗಲಿಲ್ವಲ್ಲ ದೊಡ್ಡಪ್ಪ, ಅದಕ್ಕೆ ಈಗ ಮಾಡ್ಕೊಂಬಿಟ್ರೆ ಸರಿಯಾಗುತ್ತಾ? ಮನಸ್ಸು ನೋವನ್ನು ಕಮ್ಮಿ ಮಾಡ್ಕೋಬೇಕಲ್ಲ ದೊಡ್ಡಮ್ಮ, ಅದಕ್ಕೋಸ್ಕರನಾದರೂ ಈ ರೀತಿ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.